ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಯಮಹಾ ZR ಬೈಕಿಗೆ ಅಂಡರ್ ಬೆಲ್ಲಿಯನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡೋಣ, ಮತ್ತು ಯಾವುದರ ಅಂಡರ್ ಬೆಲ್ಲಿಯನ್ನು ಸಿಂಪಲ್ ಸ್ಟೆಪ್ ಮುಖಾಂತರ ಫಿಕ್ಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ನೋಡಿ, ಇದು ವಿಡಿಯೋ ನಾವು ಅಂಡರ್ ಬೆಲ್ಲಿ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಸ್ಟಾಕ್ ಬಂದಿರುವಂಥ ಇಂಜಿನ್ ಗಾರ್ಡ್ ಆಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಕ್ಲ್ಯಾಂಪ್ಸ್ಗಳು ಯಾವ ರೀತಿ ಕೊಟ್ಟಿದ್ದಾರೆ ಮತ್ತು ಅದೇ ಕ್ಲ್ಯಾಂಪನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಅಂಡರ್ ಬೆಲ್ಲಿಯನ್ನು ಇಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಅದು ಚೆನ್ನಾಗಿ ಸೀಟ್ ಆಗುತ್ತೆ ಮತ್ತು ತುಂಬಾ ಕಡಿಮೆ ಮೆಟೀರಿಯಲ್ ಅಥವಾ ಟೂಲ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಿಕೊಂಡಾಗೆ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಡ್ಯೂಕ್ 200ನ ಅಂಡರ್ ಬೆಲ್ಲಿ ಆಗಿರುತ್ತೆ. ಇದರಲ್ಲಿ ಫಿಟ್ಟಿಂಗ್ಸ್ ಕೊಡ್ತಾರೆ ಅವರು, ಸ್ವಲ್ಪ ಹೆಚ್ಚಾನೇ ಇದೆ ಫಿಟ್ಟಿಂಗ್ಸ್, ಬಟ್ ಅದರ ಅವಶ್ಯಕತೆ ಅಷ್ಟೊಂದು ಇಲ್ಲಿ ಬೀಳುವುದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ವೆಲ್ಡಿಂಗ್ ಕೆಲಸಗಳನ್ನೆಲ್ಲ ನಾವು ಹೊರಗಡೆ ಮಾಡಿಸಿದ್ದೇನೆ. ಅದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡಿ ಫ್ರೆಂಡ್ಸ್, ಇದು ಇದರ ಮೈನ್ ಸ್ಟ್ಯಾಂಡ್ ಸೀಟ್ ಆಗುವಂಥ ಗಾಡಿಯ ಚೇಸ್ ಆಗಿರುತ್ತೆ. ಅಲ್ಲಿಗೆ ನಾವು 2 ಕ್ಲ್ಯಾಂಪನ್ನು ವೆಲ್ಡ್ ಮಾಡ್ತೇವೆ. ನಂತರ ಫ್ರಂಟಿಗೆ ಇದು ಇದರಲ್ಲಿ ಬಂದಿರುವಂಥ ಸ್ಟಾಕ್ ಕ್ಲ್ಯಾಂಪ್ ಆಗಿರುತ್ತೆ. ಸೊ ಅದಕ್ಕೆ ಈ ರೀತಿಯಾದ ಒಂದು ಪ್ಲೇಟನ್ನು ನಾವು ವೆಲ್ಡಿಂಗ್ ಮುಖಾಂತರ ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ವೆಲ್ಡಿಂಗ್ ಆದ ಮೇಲೆ ಈ ರೀತಿ ಆ್ಯಂಗಲಲ್ಲಿ ಇದನ್ನು ಫಿಕ್ಸ್ ಮಾಡಬೇಕು. ಇದನ್ನು ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದರೆ, ಈ ಅಂಡರ್ ಬೆಲ್ಲಿಯನ್ನು ಇಲ್ಲಿ ಇಟ್ಟು ಮುದ್ದು ಎಲ್ಲಿಗೆಲ್ಲ ಕ್ಲ್ಯಾಂಪ್ ಬರ್ಬೋದು ಅನ್ನೋದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನಂತರ ಈ ರೀತಿಯ ಕ್ಲ್ಯಾಂಪ್ಗಳನ್ನು ವೆಲ್ಡ್ ಮಾಡಬೇಕು. ನೋಡಿ, ಕರೆಕ್ಟ್ ಗಮನಿಸ್ತಾ ಇರ್ಬೋದು ಇಲ್ಲಿ ಯಾವ ರೀತಿ 2 ಕ್ಲ್ಯಾಂಪನ್ನು ಇಲ್ಲಿ ವೆಲ್ಡ್ ಮಾಡಿದ್ದೇವೆ ಅಂತ. ವೆಲ್ಡ್ ಮಾಡಿ ಆದಮೇಲೆ ಇದಕ್ಕೆ ಪೇಂಟನ್ನು ಹೊಡೆದ್ರೆ ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ಅದು ತುಕ್ಕು ಹಿಡಿಯೋ ಸಾಧ್ಯತೆ ತುಂಬಾ ಇರುತ್ತೆ. ಈ ರೀತಿಯಾಗಿ ಕ್ಲ್ಯಾಂಪ್ ಕಾಣಲಿಕ್ಕೆ ನಮಗೆ ಸಿಗ್ತದೆ. ಅಂಡರ್ ಬೆಲ್ಲಿ ಫಿಕ್ಸ್ ಮಾಡಿ ಆದಮೇಲೆ ಈ ರೀತಿಯಾಗಿ ಕಾಣ್ತದೆ. ತುಂಬಾ ಸಿಂಪಲ್ ಸ್ಟೆಪ್ಪು. ಇದಕ್ಕೆ ಅಂಡರ್ ಬೆಲ್ಲಿಗೆ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲ. ಸ್ಟಾಕ್ ಅದರಲ್ಲಿ 2 ಬೋಲ್ಟ್ಗಳು ಬರುತ್ತೆ, 10 ನಂಬರ್ಸ್, ಇದು ಬೋಲ್ಟ್ ನಟ್ಟು. ಸೊ ಅದನ್ನು ಇಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ನಂತರ ಅದರ ರಿಯರ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಈ ರೀತಿಯ ಕ್ಲ್ಯಾಂಪನ್ನು ಅವರೇ ಕೊಟ್ಟಿರ್ತಾರೆ. ಸೊ ಅದನ್ನು 2 10 ನಂಬರ್ ಬೋಲ್ಟ್ ನಟ್ಟಿಂದ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಫಿಕ್ಸ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು. ಟೈರ್ಗೆ ಟಚ್ ಆಗಬಾರ್ದು ಅಥವಾ ಮಡ್ಗಾರಿಗೆ ಟಚ್ ಆಗಬಾರ್ದು. ನೋಡಿ ಫ್ರೆಂಡ್ಸ್, ಅಂಡರ್ ಬೆಲ್ಲಿಯನ್ನು ಫಿಕ್ಸ್ ಮಾಡಿ ಆದಮೇಲೆ ಗಾಡಿಯ ಲುಕ್ ಈ ರೀತಿ ಕಾಣುತ್ತೆ. ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ. ಮೊದಲು ಸ್ಟಾಕ್ ಬಂದಿರೋ ಅಂಡರ್ ಬೆಲ್ಲಿಯಲ್ಲಿ ಗಾಡಿ ಖಂಡಿತವಾಗ್ಲೂ ಈ ರೀತಿಯ ಲುಕ್ಕನ್ನು ಕೊಡಲ್ಲ. ಫಿಕ್ಸ್ ಮಾಡಿ ಆದಮೇಲೆ ಒಂದು ಸೂಪರ್ ಆಗಿರೋ ಲುಕ್ ಕಾಣುತ್ತೆ. ಅಥವಾ ಬೇರೆ ಕಂಪನಿಯ ಅಂಡರ್ ಬೆಲ್ಲಿ ಅಥವಾ ಡಾಮಿನರ್ನ ಅಂಡರ್ ಬೆಲ್ಲಿಯನ್ನು ಕೂಡ ಇದಕ್ಕೆ ಫಿಕ್ಸ್ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ಏನೋ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕನ್ನಡದಲ್ಲಿ ಬಹುಶಃ ಈ ರೀತಿಯ ಕಂಟೆಂಟ್ಗಳನ್ನು ಯಾರು ಮಾಡಿರಲಿಕ್ಕಿಲ್ಲ ಅಂದ್ಕೋತೀನಿ. ಮೊದಲನೇ ಬಾರಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.